ಆಕೆ ಗಂಡ ಎಲ್ಲರಂತಲ್ಲ, ಪ್ರತಿದಿನ ಕುಡಿದು ಬಂದು ಜಗಳ ಮಾಡ್ತಿದ್ದ. ರಾತ್ರಿಯೆಲ್ಲ ಕೂಗಿ ಕಿರುಚಾಡಿದ್ರು, ಮತ್ತೆ ಬೆಳಗ್ಗೆನೆ ರಾಮಾಯಣ ಶುರು ಮಾಡ್ತಿದ್ದ. ಹೆಂಡತಿ ಅಂತ ಮುಖಾಮೂತಿ ನೋಡದೆ ಹೊಡಿತಿದ್ದ. ನೊಂದ ಮಹಿಳೆ ಈಗ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈಕೆ ಮೇಧಾ ಚಿಪ್ಕರ್. ಗಂಡ ರಾಮದಾಸ ದಿನನಿತ್ಯ ಕುಡಿದು ಬಂದು ಕಿರುಕುಳ ಕೊಡ್ತಿದ್ದ. ನಿನ್ನೆ ಕೂಡ ಕುಡಿದು ಬಂದು ಹೆಂಡತಿ ಜೊತೆ ಜಗಳ ತೆಗೆದಿದ್ದಾನೆ. ಬಳಿಕ ತುಂಬಾ ಬೇಸತ್ತ ಮೇಧಾ ತನ್ನ ಸಂಬಂಧಿಕರಿಗೆ ಫೋನ್ ಮಾಡಿ ನಡೆದ ವಿಷಯ ಹೇಳಿದ್ದಾಳೆ. ಇವತ್ತು ಮತ್ತೆ ಬೆಳಿಗ್ಗೆನೆ ಗಂಡ ಕುಡಿದು ಗಲಾಟೆ ಶುರು ಮಾಡಿದ್ದಾನೆ. ಇದರಿಂದ ತೀರಾ ರೋಸಿ ಹೋದ ಮೇಧಾ ಮನೆಯಲ್ಲಿದ್ದ ಸೀಮೆ ಎಣ್ಣೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾಳೆ. ತಕ್ಷಣ ಮೇಧಾಳ ಚೀರಾಟ ಕೇಳಿದ ಅಕ್ಕಪಕ್ಕದ ಮನೆಯವರು ಬಂದು ಈಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಭಾಳ ವಿಷಯ ಕೊಡೋದ್ರಿಂದ ಅವನಿಗೆ ಸುಸೈಡ್ ಮಾಡಿ ಮೊದಲು ಇದು ಮಾಡ್ತಿದ್ದು. ಈಗ ನಿನ್ನೆ ಒಂದ್ಸಲ ಫೋನ್ ಮಾಡ್ಕೊಂಡು ಸುಸೈಡ್ ಮಾಡ್ತೀನಿ ಎದುರಿಸಿ ಅವನಿಗೆ ಇವತ್ತು ಸುಸೈಡ್ ಮಾಡಿಗೆ ಅವನು ಸ್ವಂತ ಕೆರಸಿನ್ ತೊಗೊಂಡು ಸುಸೈಡ್ ಮಾಡಿಗೆ ತನ್ನ ಇದ್ರ ಮೇಲೆ ಹಾಕೊಂಡು ಸುಟ್ಟು ಹೋಗಿ ಇದಾಗಿದೆ. ಆದರೆ ಪತಿ ಮಹಾಶಯ ಮಾತ್ರ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅಂತಿದ್ದಾನೆ. ಸರ ಭಾಳ ಕುಡಿದಿದ್ದ ಅವ, ಒಂದು ನಿಮಿಷ ತನಕ ಒಂದು ಸಮಾಧಾನ ಇದು ಮಾಡಿ ಕೊಡೋದಿಲ್ಲ. ಎಲ್ಲದಕ್ಕೂ ಇದು ಮಾಡ್ತಿದ್ದ, ಬೇಜಾರು ಮಾಡ್ತಿದ್ದ. ಮಕ್ಕಳಿಲ್ಲ ಅವ್ರಿಗೆ. ಇಲ್ಲ ಅದ್ರ ಬಗ್ಗೆ ಏನು ನಮ್ಮ ಹತ್ರ ಏನು ಮಾತಾಡೋದಿಲ್ಲ. ಮನೇಲಿ ಕಳಿಸ್ತಿ ಅಂತ ಹೇಳಿದ್ದೆ ಅಂದೇವ. ಇವತ್ತು ಅದ್ರ ಕಳಿಸ್ಲಿಲ್ಲ. ಇದು ನೋಡಿದ್ರೆ 5 ಘಟನೆ ಆಯಿತು ಬೆಂಕಿ ಹಾಕೊಂಡು. ಮೇಧಾ ಈ ಹಿಂದೆ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ಲಂತೆ. ಗಂಡ ತನ್ನ ದುಡ್ಡಷ್ಟೇ ಅಲ್ಲದೆ ಹೆಂಡತಿ ಕೂಲಿ ಮಾಡಿ ಕೂಡಿಟ್ಟ ಹಣವನ್ನು ಕುಡಿಯೋದಕ್ಕೆ ಕಿತ್ತುಕೊಳ್ತಿದ್ನಂತೆ. ಸದ್ಯ ಮೇಧಾಳನ್ನ ಗೋವಾದ ಬಾಂಬೋಲಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಗಿದೆ. ಇಂತಹ ಕುಡುಕ ಕಿತಾಪತಿ ಗಂಡನಿಗೆ ಏನು ಶಿಕ್ಷೆ ಕೊಡಬೇಕು ಹೇಳಿ? ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಜನರಿಗೆ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಜನರ ಬಳಿ ದರೋಡೆ ಮಾಡಿದ್ರೆ? ಹೌದು, ದಾವಣಗೆರೆಯಲ್ಲಿ ಇಂತಹ ಘಟನೆ ನಡೆದಿದೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಜೋಡಿಯನ್ನ ಅಡ್ಡಗಟ್ಟಿ ಪೇದೆಗಳು ಹಣ ವಸೂಲಿ ಮಾಡಿದ್ದಾರೆ. ಶನಿವಾರ ರಾತ್ರಿ ಸುಮಾರು 8 ಗಂಟೆ ವೇಳೆ ವೀರೇಶ್ ಹಾಗೂ ನರ್ಸ್ ಮಂಜುಳಾ ಮನೆಗೆ ತೆರಳುತ್ತಾ ಇದ್ರು. ವಿಚಾರಣೆ ನೆಪ ಒಡ್ಡಿ ಇವರನ್ನ ತಡೆದ ವಿದ್ಯಾನಗರ ಪೇದೆಗಳು ಇವರ ಬಳಿ ಇದ್ದ 6,000 ನಗದು ಹಣ ಕಿತ್ಕೊಂಡಿದ್ದಾರೆ. ಅಲ್ಲದೆ ಹುಡುಗಿಯ ಬಳಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಪೇದೆಗಳನ್ನ ಕರಿಯಣ್ಣ ಹಾಗೂ ಕಲ್ಲಣ್ಣನವರೆಂದು ಗುರುತಿಸಲಾಗಿದೆ. ಪೊಲೀಸರ ವರ್ತನೆಯ ಬಗ್ಗೆ ವೀರೇಶ್ ಹಾಗೂ ಮಂಜುಳಾ ಜೋಡಿ ದಾವಣಗೆರೆಯ ವಿದ್ಯಾನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸರ್, ಡ್ಯೂಟಿನ ಕರ್ಕೊಂಡ್ಬರ್ತಿದ್ದೀನಿ. ಗಾಡಿ ನಿಲ್ಲಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರು. ಸರಿ ಸರ್ ಬರ್ತೀವಿ ಅಂದ್ವಿ. ಗಾಡಿ ಬೇಗ ನೀನು ಅವ್ರನ್ನ ಆ ಕಡೆಗೆ ಹಚ್ಚು, ನೀನು ಈ ಕಡೆಗೆ ಹತ್ತು ಅಂದರು. ಅದೇನು ತಪ್ಪಾಯ್ತು ಸೋಳಮ್ಮ, ತಪ್ಪು ಇದು ಬಂದಿರೋದೇ ನೀನು ತಪ್ಪು. ಕರ್ಕೊಂಬಂದು ಯಾರ್ಯಾರನ್ನ ಕರ್ಕೊಂಬಂದು ಇದು ಮಾಡ್ತೀಯ, ಹಂಗೆ ಕಪಾಳಕ್ಕೊಂದು ಹೊಡೆತ ಹೊಡೆದು ಪರ್ಸ್ ಅವರೇ ತಗೊಂಡು ಅಮೌಂಟ್ ಎಲ್ಲ ತಗೊಂಡು 6,000 ರೂಪಾಯಿ ಇತ್ತು ಸರ್. 8 ಗಂಟೆ 8:10 ಆಗಿತ್ತು ಟೈಮು. ಅವರು ಬಂದರು, ಸೈಡಲ್ಲಿ ನಿಂತ್ಕೊಂಡಿದ್ದು ಅಷ್ಟೇ. ಫುಲ್ ನಾವೇನು ಒಳಗಡೆ ಇರಲಿಲ್ಲ. ರೋಡಿನ ಸ್ವಲ್ಪ ಪಕ್ಕ ಸೈಡಲ್ಲೇ ನಿಂತ್ಕೊಂಡಿದ್ದು. ಅವ್ರು ಬಂದು ಕೇಳಿದ್ರು, ಅದು ಇದು ಅಂತ ಎಲ್ಲ ಮಾತಾಡಿದ್ರು. ಬಂದಣ್ಣ ಮಾತಾಡ್ತಿದ್ರು, ಕೆಟ್ಟ ವರ್ಸ್ಟಾಗಿ ಮಾತಾಡಿದ್ರು, ಕೆಟ್ಟಾಗೆಲ್ಲ ಬಿಹೇವ್ ಮಾಡಿದ್ರು ನಮ್ಮ ಜೊತೆ. ತೊಗರಿಗೆ 4,000 ಸಾಕಾಗಲ್ಲ, 5,000 ಬೆಂಬಲ ಬೆಲೆ ಕೊಡಿ ಅಂತ ಗುಲ್ಬರ್ಗಾ ರೈತರು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಇವರಲ್ಲೀಗ 9 ರೈತರು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಇಷ್ಟಾದರೂ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ತೊಗರಿಗೆ ಬೆಂಬಲ ಬೆಲೆ ಕೊಟ್ಟು ಖರೀದಿಸಿ ಆತ್ಮಹತ್ಯೆ ತಡೆಯಿರಿ ಎಂದು ರೈತರು ಎಷ್ಟೇ ಗೋಗರೆದರೂ ಸರ್ಕಾರದ್ದು ಮಾತ್ರ ಜಾಣ ಕುರುಡುತನ. ಕಳೆದ ವರ್ಷ ನಿಗದಿ ಮಾಡಿದ್ದ 4,000 ರೂಪಾಯಿಯನ್ನೇ ಈ ವರ್ಷವೂ ಮುಂದುವರೆಸಿಕೊಂಡು ಹೋಗಲು ನಿರ್ಧರಿಸಿದೆ. ಆದರೆ ರೈತರು ಮಾತ್ರ ಕ್ವಿಂಟಾಲ್ಗೆ ಕನಿಷ್ಠ 5,000 ರೂಪಾಯಿ ನಿಗದಿ ಮಾಡಿ ಅಂತ ಒತ್ತಾಯಿಸುತ್ತಿದ್ದಾರೆ. ಬೆಂಬಲ ಬೆಲೆಗೆ ಒತ್ತಾಯಿಸಿ ಕಳೆದ 9 ದಿನಗಳಿಂದ ಜೇವರ್ಗಿಯಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಪ್ರತಿಭಟನಾ ನಿರತ ರೈತರಲ್ಲಿ 9 ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. 4,000 ರೂಪಾಯಿ ಕ್ವಿಂಟಲ್ಗೆ ಖರೀದಿ ಮಾಡುವಂಥದ್ದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದದ್ದು. ಅದು ಸರಿಯಾಗಿ ರೈತರಿಗೆ ಅದು ಯಾವುದೇ ಕಾರಣಕ್ಕೂ ಕೂಡ ಅನುಕೂಲವಾದಂಥ ನಿರ್ಧಾರ ಆಗೋದಿಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ 4,000 ರೂಪಾಯಿ ಕ್ವಿಂಟಲ್ಗೆ ನಾವು ಒಪ್ಪೋದಿಲ್ಲ. 4,500 ರೂಪಾಯಿ ಕ್ವಿಂಟಲ್ಗೆ ಖರೀದಿ ಮಾಡೋದು ಹೊರತು ನಾವು ಬೇಡಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ಸರ್ಕಾರದ ನಿರ್ಧಾರವನ್ನು ಒಪ್ಪೋದಿಲ್ಲ. ತೊಗರಿ ಬೆಳೆಯಲು ಖರ್ಚು ಹೆಚ್ಚಾಗುತ್ತಲೇ ಇದೆ. ಬೀಜ, ಗೊಬ್ಬರ, ಕೂಲಿ ರೇಟ್ ಜಾಸ್ತಿ ಆಗಿದೆ.
ಮತ್ತೊಂದೆಡೆ ಮಳೆ ಇಲ್ಲದ ಕಷ್ಟದಲ್ಲೂ ತೊಗರಿ ಬೆಳೀತಿದ್ದೀವಿ, ಕನಿಷ್ಠ 5,000 ರೂಪಾಯಿ ಕೊಟ್ಟು ತೊಗರಿ ಖರೀದಿಸಿ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಆದರೆ 4,000 ರೂಪಾಯಿ ಮಾಡಿದ್ದು ಯಾವುದೇ ಸರ್ಕಾರದ ಸಾಧನೆ ಅಲ್ಲ. ಅದು ಇವತ್ತು ಈಗಾಗಲೇ ಮಾರುಕಟ್ಟೆಯಲ್ಲಿ 3,700, 800, 900 ನಡೆದಿದೆ. ಸರ್ಕಾರ ಮಾಡಿದ್ದೇನು? ರೈತರಿಗಾಗಿ ಇವರು ಮಾಡ್ಕೊಂಡಿವೆ ಅಂತ ಹೇಳೋದೇನು? ಅದಕ್ಕೆ ಇವತ್ತು ಏನಾದರೂ ನಿಜವಾದಂಥ ರೈತರ ಬಗ್ಗೆ ಕಳಕಳಿ ಇತ್ತಂದ್ರೆ ಇವತ್ತು 4,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಲಿ, ಮಾರುಕಟ್ಟೆಯಲ್ಲಿ ಬರಲಿ. ಆವಾಗ ಏನಾದರೂ ರೈತರಿಗೆ ಸ್ವಲ್ಪ ಅನುಕೂಲ ಆದಂಗೆ ಆಗ್ತದೆ. ಏನೇ ಆಗಲಿ ಸರ್ಕಾರ ಕ್ವಿಂಟಲ್ಗೆ 5,000 ರೂಪಾಯಿ ನಿಗದಿ ಮಾಡುವ ತನಕ ಧರಣಿ ನಿಲ್ಲಿಸಲ್ಲ. ಪ್ರಾಣ ಹೋದ್ರೂ ಸರಿಯೇ ಎನ್ನುತ್ತಿದ್ದಾರೆ ಗುಲ್ಬರ್ಗಾ ರೈತರು. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ನಾನ್ ವೆಜ್ ಪ್ರಿಯರಿಗೊಂದು ಕಹಿ ಸುದ್ದಿ. ಇನ್ನು ಮುಂದೆ ಮಟನ್ ತಿನ್ನಬೇಕು ಅಂದರೆ ದಯಮಾಡಿ ಮೈಸೂರಿಗೆ ಬರಬೇಡಿ, ಯಾಕಂದರೆ ಇಲ್ಲಿ ಮಾಂಸದ ಬರ ಕಾಡತೊಡಗಿದೆ. ಅದು ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಮಟನ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ಮಾಂಸ ಅಂದ್ರೆ ಪಂಚಪ್ರಾಣ. ಮಟನ್ ಅಂದ್ರೆ ಸಾಕು ಬಾಯಿ ಚಪ್ಪರಿಸಿ ತಿನ್ನೋಕೆ ಸ್ಟಾರ್ಟ್ ಮಾಡೋ ಜನ ಇದ್ದಾರೆ. ಆದ್ರೆ ಮೈಸೂರಿನ ಜನಕ್ಕೆ ಮಾತ್ರ ಈ ಅದೃಷ್ಟ ಇಲ್ಲ. ಯಾಕಂದ್ರೆ ಮೈಸೂರಲ್ಲಿ ಮೊನ್ನೆಯಿಂದ ಗ್ರಾಹಕರು ಮಟನ್ ನೋಡೇ ಇಲ್ಲ. ಹೌದು, ಮಹಾನಗರ ಪಾಲಿಕೆ ಮಾಂಸ ಮಾರಾಟದ ಶುಲ್ಕವನ್ನ ಹೆಚ್ಚಳ ಮಾಡಿದೆ. ಇದರಿಂದ ಮಟನ್ ಮಾರಾಟವನ್ನೇ ವ್ಯಾಪಾರಿಗಳು ನಿಲ್ಲಿಸಿದ್ದಾರೆ. ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ 15 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ 7 ರೂಪೀಸ್ 50 ಪೈಸಾ ಚಾರ್ಜ್ ಮಾಡ್ತಿದ್ರು. ಈಗ ಇಮಿಡಿಯೇಟ್ಲಿ ಮೈಸೂರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಮೈಸೂರಲ್ಲಿ ಅವರು 1 ರೂಪಾಯಿನೋ 2 ರೂಪಾಯಿನೋ 3 ರೂಪಾಯಿನೋ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವ್ರ ಗ್ರೀವಿಯನ್ಸಸ್ ಇದೆ. ಅದಕ್ಕೆ ಅವರು ನಮ್ಮ MLC ಅವ್ರ ಮುಂದೆ ಅವ್ರು ಏನು ಗ್ರೀವಿಯನ್ಸಸ್ ಇದೆ ಅದು ಬಂದು ಅವರು ದೇ ಆರ್ ಲಾಡ್ಜಿಂಗ್ ದೇರ್ ಕಂಪ್ಲೇಂಟ್ ಬಿಫೋರ್ ದಿ ಒಂದು ಕುರಿ ಕಡಿದರೆ ವ್ಯಾಪಾರಿಗಳು ಪಾಲಿಕೆಗೆ 7 ರೂಪಾಯಿ ಶುಲ್ಕ ಕಟ್ಟಬೇಕಿತ್ತು. ಆದರೆ ಈಗ ಒಂದು ಕುರಿ ಕಡಿದರೆ 20 ರೂಪಾಯಿ ಶುಲ್ಕ ಕೊಡಬೇಕಿದೆ. ಮಾರಾಟಗಾರರು ದಿನಕ್ಕೆ 5ರಿಂದ 10 ಕುರಿಗಳನ್ನ ಮಾರಾಟ ಮಾಡ್ತಾರೆ. ಆದರೆ 10 ಕುರಿಗೆ 200 ರೂಪಾಯಿ ಶುಲ್ಕ ಕೊಡಬೇಕು. ಇಷ್ಟೊಂದು ಶುಲ್ಕ ಕೊಟ್ರೆ ತಮಗೆ ಹಣನೇ ಉಳಿಯಲ್ಲ, ನಮ್ಮ ಸಂಸಾರದ ಗತಿ ಏನು ಅಂತಾರೆ ಮಟನ್ ವ್ಯಾಪಾರಿಗಳು. ಹೀಗಾಗಿ ಪಾಲಿಕೆಯ ಶುಲ್ಕ ಹೆಚ್ಚಳ ಖಂಡಿಸಿ ಇವತ್ತು ದೇವರಾಜ ಮಾರ್ಕೆಟ್, ಚಿಕ್ಕ ಮಾರ್ಕೆಟ್ ಸೇರಿದಂತೆ ನಗರದಾದ್ಯಂತ ಮಾಂಸ ಮಾರಾಟಗಾರರು ಪ್ರತಿಭಟನೆಗೆ ಇಳಿದಿದ್ರು. ಶುಲ್ಕ ಕಡಿಮೆ ಮಾಡುವ ತನಕ ಯಾವುದೇ ಕಾರಣಕ್ಕೂ ಮಾಂಸ ಮಾರಾಟ ಮಾಡಲ್ಲ ಅಂತ ಹಠ ಹಿಡಿದಿದ್ದಾರೆ. ಅದೇನೇ ಇರಲಿ, ಮಾಂಸ ಮಾರಾಟಗಾರರು ಹಾಗೂ ಪಾಲಿಕೆ ಕಿತ್ತಾಟದ ನಡುವೆ ಮೈಸೂರಿನ ಜನರಿಗೆ ನಿನ್ನೆ ರಜಾ ದಿನವೂ ಮಾಂಸದೂಟವೇ ಇಲ್ಲ. ಆದಷ್ಟು ಬೇಗ ಪಾಲಿಕೆ ಒಂದು ತೀರ್ಮಾನಕ್ಕೆ ಬಂದು ಜನರಿಗೆ ಮಾಂಸ ಸಿಗುವಂತೆ ಮಾಡಬೇಕು. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಆತ ಎಲ್ಲರಿಗಿಂತ ಬುದ್ಧಿವಂತ, ಆಟ ಪಾಠದಲ್ಲಿ ನಂಬರ್ 1. ಆದರೆ ಕಾಲೇಜಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದದ್ದೇ ನೆಪವಾಯಿತು. 14 ದಿನ ಆಯಿತು, ಈಗಲೂ ಶವದಂತೆ ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿದ್ದಾನೆ. ಈ ಬಡ ಕುಟುಂಬಕ್ಕೆ ಯಾರಾದರೂ ನೆರವಾದರೆ ಆ ಹುಡುಗ ಮತ್ತೆ ಮೇಲೇಳಬಹುದು. ಹೀಗೆ ಆಸ್ಪತ್ರೆಯಲ್ಲಿ ಶವದಂತೆ ಮಲಗಿರುವ ಈ ಹುಡುಗ ಫೈಸಲ್. ಬಂಟ್ವಾಳದ ಅಮ್ಮಿಂಬಳ ನಿವಾಸಿಯಾದ ಈತ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಮೊದಲ ವರ್ಷದ BSW ಓದುತ್ತಿದ್ದಾನೆ. ಜನವರಿ 9ರಂದು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಫೈಸಲ್ ಕಾಲೇಜಿನಲ್ಲೇ ಕುಸಿದು ಬಿದ್ದು ಬಿಟ್ಟ. ತಕ್ಷಣ ಈತನನ್ನ ಅಲ್ಲಿದ್ದ ಸ್ನೇಹಿತರು, ಉಪನ್ಯಾಸಕರೆಲ್ಲ ಆಸ್ಪತ್ರೆಗೆ ಸೇರಿಸಿದ್ರು. ಕೋಮಾ ಸ್ಥಿತಿಗೆ ತಲುಪಿದ್ದ ಫೈಸಲ್ಗೆ ನಿನ್ನೆ ದೇವರ ದಯೆಯಿಂದ ಪ್ರಜ್ಞೆ ಬಂದಿದೆ. ಆದರೆ ಆರೋಗ್ಯ ಸ್ವಲ್ಪವೂ ಸುಧಾರಿಸಿಲ್ಲ. ನಿನ್ನೆ ತಾನೇ ಐಸಿಯುನಿಂದ ಫೈಸಲ್ನನ್ನ ಜನರಲ್ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ. ಆಟೋ ಓಡಿಸಿ ಸಂಸಾರ ಸಾಗಿಸುವ ಅಪ್ಪ ಈಗಾಗಲೇ ಮನೆಯಲ್ಲಿದ್ದ ಚಿನ್ನವನ್ನೆಲ್ಲ ಮಾರಿ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಆದರೆ ಇನ್ನು ಚಿಕಿತ್ಸೆಗೆ ಸುಮಾರು 10 ಲಕ್ಷ ರೂಪಾಯಿ ತಗುಲುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ. ಆದರೆ ಆಟೋ ಓಡಿಸುವ ಅಪ್ಪನಿಗೆ ಬೀಡಿ ಕಟ್ಟುವ ಅಮ್ಮನಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರಬೇಕು ಹೇಳಿ? ನನಗೆ ತಲೆನೋವಾಗ್ತದೆ, ಅಲ್ಲಿ ಬಿದ್ದು ಬಿಟ್ಟ. ಈಗ ಅವನಿಗೆ ಇಷ್ಟು ಖರ್ಚಾಗುತ್ತಂತ ಡಾಕ್ಟ್ರ್ ಹೇಳಿದವರು.
ಒಂದು 10 ಲಕ್ಷ ಮೇಲೆ ಖರ್ಚಾಗ್ಬೋದು, ಅವನಿಗೆ ರೆಸ್ಟ್ ತೆಗಬೇಕು ಅಂತ ಅವನು ಹೇಳಿದ. ಅದಕ್ಕೆ ನಾವು ಇಲ್ಲಿ ಹಾಸ್ಪಿಟ್ಲಿಂದ ಇದು ಮಾಡಿ 12 ದಿವಸ ಎಮರ್ಜೆನ್ಸಿ ಒಳಗೆ ICU ಒಳಗಿದ್ದು ಈಗ ಬಂದು ಬೆಡ್ಡಲ್ಲಿ ಇದ್ದಾನೆ, ಶಿಫ್ಟ್ ಮಾಡಿದರು. ಇನ್ನು 3 ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಳ್ಳುವ ತಂದೆಗೆ ಮಗನ ಚಿಕಿತ್ಸೆಗೆ ಹಣ ಕೂಡಿಸಲು ಆಗುತ್ತಿಲ್ಲ. ಯಾರಾದರೂ ದಾನಿಗಳು ನೆರವು ನೀಡಬೇಕೆಂದು ಕುಟುಂಬ ವರ್ಗ ಕೇಳುತ್ತಿದೆ. MR ಸ್ಕ್ಯಾನಿಂಗ್ ಮಾಡಿದರು. MR ಸ್ಕ್ಯಾನಿಂಗ್ ಮಾಡಿ ಅವ್ರು ಹೇಳಿದರು ಹುಷಾರಾಗ್ಬೋದು, ತುಂಬ ಸ್ವಲ್ಪ ಟೈಮ್ ಹಿಡಿಬೋದು ಅದಕ್ಕೆ. ಆದರೂ ಈಗ ಆಗ ಕೈ ಕಾಲು ಏನು ಆಚೆ ಈಚೆ ಇದಾಗುತ್ತಿಲ್ಲ. ಈಗ ಕಾಲು ಸ್ವಲ್ಪ ಇದಾಗ್ತದೆ, ಆಗ್ತದೆ, ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ಮಾಡಲಿಕ್ಕೆ ನಮ್ಮಿಂದ ಏನು ದೊಡ್ಡ ಅವರಿಗೆ ಆದಾಯ ಏನಿಲ್ಲ, ಅವರು ಬಡವರು, ನಮ್ಮಿಂದ ಸಾಧ್ಯವಾಗದಷ್ಟು ನಾವು ಕೊಡ್ತೇವೆ. ಪ್ರತಿಭಾವಂತ ಹುಡುಗನೊಬ್ಬ ಹೀಗೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾನೆ. ಯಾರಾದರೂ ಸಹೃದಯಿಗಳು ನೆರವಾದ್ರೆ ನಿಜಕ್ಕೂ ಫೈಸಲ್ ಕುಟುಂಬ ನಿಮಗೆ ಋಣಿಯಾಗಿರುತ್ತೆ. ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು.